ಹಾಯ್ ಹಲೋ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಮ್ಮ ರುಚಿ STSಯಿಂದ ನಾನು ಸೌಮ್ಯ. ಇವತ್ತು ನಾನು ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಏನು ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ ಅಥವಾ ಕಾಮಕಸ್ತೂರಿ ಬೀಜ ಅಂತಲೂ ಕರೀತಾರೆ. ಇದನ್ನು ರಾತ್ರಿ ಒಂದು 2 ಟೇಬಲ್ ಸ್ಪೂನಷ್ಟು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬೋದು. ಇದರಿಂದ ಹಾರ್ಟ್ ಪ್ರಾಬ್ಲಮ್ ಕೂಡ ಕಮ್ಮಿ ಆಗುತ್ತೆ. ಇದನ್ನು ಮೊಸರಲ್ಲೂ ಅಥವಾ ಸ್ಮೂದಿಯಲ್ಲಿ ಕೂಡ ಹಾಕಿ ನಾವು ಕುಡಿಬೋದು. ನಮ್ಮ ಬಾಡೀಲಿ ಏನು ಮೂಳೆಗಳಿವೆ ಅವಕ್ಕೆ ಸ್ಟ್ರೆಂತ್ ಕೂಡ ಸಿಗುತ್ತೆ, ಸ್ಕಿನ್ ಕೂಡ ಗ್ಲೋ ಆಗುತ್ತೆ. ಇದರಿಂದ ಒಮೆಗಾ 3 ಪ್ರೋಟೀನ್, ಕ್ಯಾಲ್ಶಿಯಂ ಸಿಗೋದ್ರಿಂದ ನಮ್ಮ ಬಾಡಿಗೆ ಸ್ಟ್ರೆಂತ್ ಕೂಡ ಸಿಗುತ್ತೆ. ಆ್ಯಸ್ ಯೂಶ್ವಲ್ ಇವತ್ತು ಮಾರ್ನಿಂಗ್ ರೋಟೀನ್ ಮಗನಿಗೆ ಸ್ನ್ಯಾಕ್ಸಿಗೆ ಆ್ಯಪಲ್ ಹಾಕ್ತಾಯಿದ್ದೀನಿ. ಆ್ಯಪಲ್ಲು ಮಧ್ಯಾಹ್ನ ಅಷ್ಟರಲ್ಲಿ ಕಪ್ಪಾಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ರೀತಿ ಟ್ರೈ ಮಾಡಿ ನೋಡಿ. ಆ್ಯಪಲ್ನ ಕಟ್ ಮಾಡಿ ನೀರಲ್ಲಿ 1 ಸ್ಪೂನು ಉಪ್ಪು ಹಾಕಿ 5 ನಿಮಿಷ ಬಿಡೋದ್ರಿಂದ ಕಪ್ಪಾಗಲ್ಲ ಆ್ಯಪಲ್ಲು. ಮತ್ತು ನಮ್ಮ ಮನೆಯವ್ರ ಓನ್ ರೆಸಿಪಿ ಪುಳಿಯೋಗರೆ ಮಾಡಿ ಇವತ್ತಿನ ಮಾರ್ನಿಂಗ್ ರೋಟೀನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.